ಈಗ ಒಂದು ರೀಡಿಂಗ್ ಮಾಡೋಣ. ಅದು ನೀವು ಸಿಂಗಲ್ ಆಗಿದ್ದರೂ ಅಷ್ಟೇ, ನೀವು ರಿಲೇಷನ್ದೊಳಗಿದ್ದರೂ ಅಷ್ಟೇ. ನಾನು 2 ಕಾರ್ಡ್ ತೊಗೋತೀನಿ. ನಿಮಗೆ ಯಾವ್ದು ಇಷ್ಟನೋ ನೀವು ಅದನ್ನು ಚೂಸ್ ಮಾಡಿಕೊಡ್ರಿ. ಅಥವಾ ಕೆಲವು ಸರ್ತಿ ನಮಗೆ ಗೊತ್ತಾಗಂಗಿಲ್ಲ ನಮ್ಮ ಬ್ಲಾಕೇಜ್ ಎಲ್ಲೈತಿ ಅಂತಂದೇಳಿ ನಾವು ಏನು ಮಾಡಕತ್ತೀವಿ ಅಂತೇಳಿ ಗೊತ್ತಾಗಿಲ್ಲ. ಆ ಬ್ಲಾಕೇಜ್ ನಿಮಗೆ ಬಹುಶಃ ಈಗ ಗೊತ್ತೂ ಆಗ್ಬೋದು. ಸಮಥಿಂಗ್ ಈಸ್ ಬ್ಲಾಕಿಂಗ್ ಯು, ಅದೇನಪ್ಪ ಅಂತಂದು ತಿಳ್ಕೊಳ್ಳೋಣ. ಒನ್ ಈಸ್ ಅನ್ಅವೈಲೇಬಲ್. ಒಂದು, ನೀವು ಬಹುತೇಕ ಅನ್ಅವೈಲೇಬಲ್ ಆಗಿರಬಹುದು ಮತ್ತೊಬ್ಬರಿಗೆ, ಅಥವಾ ಮತ್ತೊಬ್ಬರು ನಿಮಗೆ ಅನ್ಅವೈಲೇಬಲ್ ಆಗಿರಬಹುದು, ನೀವು ಅವ್ರಿಗೆ ಹಿಂದೆ ಬಿದ್ದಿರಬಹುದು. ಈ ಥರದ ಎನರ್ಜಿ ಇದೆ. ಸೊ ದಿಸ್ ಈಸ್ ಬ್ಲಾಕಿಂಗ್. ಸೊ ಯಾರಾದರೂ ನಮಗೆ ಟೈಮಾಗಿ ಕೊಡ್ತಿಲ್ಲ ಅಂತಂದ್ರೆ ಅವ್ರ ಹಿಂದೆ ಏನು ಬೀಳೋದಿರ್ತೈತಿ, ಬಿಟ್ಬಿಡೋದು ಸರಿ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಟಾಲರೇಟಿಂಗ್ ಅಬ್ಯೂಸ್. ಎನಿ ಕೈಂಡ್ ಆಫ್ ಅಬ್ಯೂಸ್ ಈಸ್ ನಾಟ್ ಓಕೆ. ಯು ಡಿಸರ್ವ್ ಸಮನ್ ಹೂ ಟ್ರೀಟ್ಸ್ ಯು ವೆಲ್. ನೋಡಿರಿ, ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ನಮ್ಮನ್ನು ಯಾರಾದರೂ ಅಬ್ಯೂಸ್ ಮಾಡ್ತಿದ್ರೆ ಅಥವಾ ಸರಿ ಹಿಂಗೆ ಟ್ರೀಟ್ ಮಾಡದೆ ಹೋದರೆ ಅವ್ರನ್ನ ಬಿಟ್ಬಿಡೋದು ಒಳ್ಳೆಯದು. ಇವರೇ ಬೇಕಪ್ಪ, ಇವ್ರ ಜೊತೆನೇ ಜೀವನ ಮಾಡ್ತೀನಿ ಅಂತಂದು ಹೇಳಿ ಇರೋ ಒಂದು ಜೀವನನೂ ಪೂರ್ತಿ ನರಕ ಮಾಡ್ಕೊಳ್ಳೋಕ್ಕಿಂತಲೂ ಮುಂದೆ ಸಾಗೋದೇ ಸರಿ. ನಮಗಾಗಿ ಮತ್ತೊಂದು ಏನಾದರೂ ಹೊಸದಾಗಿ ವೇಟ್ ಮಾಡ್ತಿರ್ಬೋದಲ್ಲ ಆ ಕಡೆಗೆ. ಸೊ ನಡೀರಿ, ಸಾಗುವ ಮುಂದೆ.